ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸುಧಾಲೋಕ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮಗಿದು ಗೊತ್ತಿದೆಯೇ? ಬೆಡ್ರೂಮಿನಲ್ಲಿ ಈ 4 ವಸ್ತುಗಳು ಇರಲೇಬಾರದು. ನೀವು ಎಷ್ಟೇ ದುಡಿದರೂ ಮನೆಯಲ್ಲಿ ನೆಮ್ಮದಿ ಇರುತ್ತಿಲ್ಲವೇ? ಸಣ್ಣ ಪುಟ್ಟ ವಿಷಯಗಳಿಗೂ ಗಂಡ ಹೆಂಡತಿ ನಡುವೆ ಜಗಳವಾಗುತ್ತಿದ್ದರೆ, ಹಾಗಾದರೆ ಒಮ್ಮೆ ನೀವು ಮಲಗುವ ಕೋಣೆಯಲ್ಲಿ ಗಮನಿಸಿ. ನಾವು ದಿನದ ಬಹುಪಾಲು ಸಮಯ ಕಳೆಯುವ ಬೆಡ್ರೂಮಿನಲ್ಲಿ ನಾವು ಇಡುವ ವಸ್ತುಗಳೇ ನಮ್ಮ ಜೀವನದ ಸುಖ ಶಾಂತಿಯನ್ನು ನಿರ್ಧರಿಸುತ್ತವೆ ಎಂಬುದು ನಿಮಗೆ ಗೊತ್ತಿರಬೇಕು. ಹೌದು, ವಾಸ್ತು ಪ್ರಕಾರ ಕೆಲವು ವಸ್ತುಗಳು ನಿಮ್ಮ ಕೋಣೆಯಲ್ಲಿದ್ದರೆ ಅದು ನಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತದೆ. ಮೊದಲನೆಯದು ಕನ್ನಡಿ. ಕನ್ನಡಿಯಲ್ಲಿ ನಾವು ನೋಡುವಂತಹ ನಮ್ಮ ಪ್ರತಿಬಿಂಬದ ಬಗ್ಗೆ ನಾವು ಎಚ್ಚರ ವಹಿಸಬೇಕು. ಹೌದು, ಅನೇಕರು ಬೆಡ್ರೂಮಿನಲ್ಲಿ ಅಂದವಾಗಿ ಕಾಣಲಿ ಎಂದು ದೊಡ್ಡ ಕನ್ನಡಿಗಳನ್ನು ಹಾಕಿರಿಸುತ್ತಾರೆ. ಆದರೆ ನೀವು ಮಲಗಿರುವಾಗ ನಿಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಕಂಡರೆ ಅದು ದಾಂಪತ್ಯದಲ್ಲಿ ಬೆರಕು ಮೂಡಿಸಲು ಕಾರಣವಾಗುತ್ತದೆ. ಇದು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಂಡು ಅನಗತ್ಯವಾದ ಒತ್ತಡಕ್ಕೆ ದೊಡ್ಡುತ್ತದೆ. ಎರಡನೆಯದು ಗಡಿಯಾರ. ಗಡಿಯಾರದ ಬಗ್ಗೆ ಎಚ್ಚರ ವಹಿಸಬೇಕು. ಗಡಿಯಾರ ಎಲ್ಲಿರಬೇಕು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಕಣ್ಣಿಗೆ ಕಾಣುವಂತೆ ಹಾಸಿಗೆಯ ಎದುರಿಗೆ ಗೋಡೆಯ ಗಡಿಯಾರ ಹಾಕಬೇಡಿ. ಇದು ನಿಮ್ಮ ಮನಸ್ಸಿನಲ್ಲಿ ಎದ್ದ ಕೂಡಲೇ ಆತಂಕ ಮತ್ತು ಅವಸರವನ್ನು ಸೃಷ್ಟಿಸುತ್ತದೆ. ನೀವು ಗಡಿಯಾರವನ್ನು ಯಾವಾಗಲೂ ಪಾರ್ಶ್ವದ ಗೋಡೆಗಳಿಗೆ ಹಾಕುವುದು ಉತ್ತಮ. ಮೂರನೆಯದು ದೇವರ ಫೋಟೋ ಬೇಡ. ಹೌದು, ದೇವರ ಫೋಟೋವನ್ನು ಬೆಡ್ರೂಮಿನಲ್ಲಿ ಹಾಕಬಾರದು. ನಮ್ಮಲ್ಲಿ ದೈವ ಭಕ್ತಿ ಜಾಸ್ತಿ. ಹಾಗೆಂದು ದಂಪತಿಗಳು ಮಲಗುವ ಕೋಣೆಯಲ್ಲಿ ದೇವರ ಫೋಟೋ ಅಥವಾ ವಿಗ್ರಹ ಇಡುವುದು ಶಾಸ್ತ್ರದ ಸಮ್ಮತವಲ್ಲ. ಇದು ಮನೆಯಲ್ಲಿನ ಶಕ್ತಿ ಸಮತೋಲನವನ್ನು ತಪ್ಪಿಸುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ದೇವರ ಫೋಟೋ ನೋಡುವ ಬದಲು ನಿಮ್ಮ ಹಸ್ತಗಳನ್ನು ನೋಡಿ ಪ್ರಾರ್ಥಿಸುವುದು ಅತ್ಯಂತ ಶ್ರೇಷ್ಠ ಎಂದು ಹೇಳಲಾಗುತ್ತದೆ. ನಾಲ್ಕನೆಯದು ಪ್ರಾಣಿಗಳ ಚಿತ್ರಗಳು ಬಾಂಧವ್ಯಕ್ಕೆ ಅಡ್ಡಿ. ಹೌದು, ಅಲಂಕಾರಕ್ಕಾಗಿ ಹುಲಿ, ಸಿಂಹ ಅಥವಾ ನಾಯಿಗಳ ಚಿತ್ರಗಳನ್ನು ಬೆಡ್ರೂಮಿನಲ್ಲಿ ಇಡಬೇಡಿ. ಇವರು ಉಗ್ರ ಸ್ವಭಾವವನ್ನು ಪ್ರಚೋದಿಸುತ್ತವೆ. ಅದರ ಬದಲು ನವಿಲುಗರಿಗಳನ್ನು ಇಟ್ಟು ನೋಡಿ. ಇದು ನಿಮ್ಮ ನಡುವಿನ ಪ್ರೀತಿಯನ್ನು ಹೆಚ್ಚಿಸಿ ಗ್ರಹ ದೋಷಗಳನ್ನು ನಿವಾರಿಸುತ್ತದೆ. ವಾಸ್ತು ಸಾರಾಂಶದ ಪ್ರಕಾರ ಕನ್ನಡಿ ಹಾಸಿಗೆಗೆ ಎದುರಾಗಿ ಇಡಬೇಡಿ, ಯಾಕೆಂದರೆ ಮಾನಸಿಕ ಒತ್ತಡ ಅಶುಭ ಆಗುತ್ತದೆ. ಗಡಿಯಾರ ಎದ್ದ ಕೂಡಲೇ ಕಾಣುವಂತಿರಬಾರದು, ಆತಂಕ ಮತ್ತು ಅವಸರಕ್ಕೆ ಗುರಿಯಾಗುತ್ತದೆ. ದೇವರ ಫೋಟೋ ನಿಷೇಧ. ದೇವರ ಫೋಟೋ ಬೆಡ್ರೂಮಿನಲ್ಲಿದ್ದರೆ ಶಕ್ತಿಯ ಸಮತೋಲನವಾಗುತ್ತದೆ. ಪ್ರಾಣಿಗಳ ಚಿತ್ರ ಬೇಡವೇ ಬೇಡ, ದಾಂಪತ್ಯದಲ್ಲಿ ಬೆರಕು ಮೂಡಿಸುತ್ತದೆ. ಅನೇಕರಲ್ಲಿ ಈ ಪ್ರಶ್ನೆ ಮೂಡಬಹುದು, ನಿಮ್ಮ ಬೆಡ್ರೂಮಿನಲ್ಲಿ ಕನ್ನಡಿ ಇಡಲೇಬೇಕಾದ ಅನಿವಾರ್ಯತೆ ಇದ್ದರೆ ಮಲಗುವ ಮುನ್ನ ಅದರ ಮೇಲೆ ಒಂದು ಬಟ್ಟೆಯನ್ನು ಮುಚ್ಚಿಡಿ. ವಾಸ್ತು ತಜ್ಞರ ಸಲಹೆಯ ಪ್ರಕಾರ ಬೆಡ್ರೂಮಿನಲ್ಲಿ ಬಣ್ಣ ಬಣ್ಣದ ಲೈಟ್ಗಳಿಗಿಂತ ಮೃದುವಾದ ಬೆಳಕು ಇರುವಂತೆ ನೋಡಿಕೊಳ್ಳಿ. ಮುಖ್ಯವಾಗಿ ಮಲಗುವ ಕೋಣೆಯಲ್ಲಿ ಹಳೆಯ ಪೇಪರ್, ಮುರಿದ ಪ್ಲಾಸ್ಟಿಕ್ ವಸ್ತುಗಳು ಅಥವಾ ಕೆಟ್ಟು ಹೋದ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಇಡಬೇಡಿ. ಇವು ಅತಿ ಹೆಚ್ಚು ನಕಾರಾತ್ಮಕ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿಯನ್ನು ಬಿಡುಗಡೆ ಮಾಡುತ್ತವೆ. ಕೆಲವರು ಬೆಡ್ರೂಮಿನಲ್ಲಿ ಯಾವ ರೀತಿಯ ಫೋಟೋಗಳನ್ನು ಹಾಕ್ಬೋದು ಅಂತ ಕೇಳ್ತಾರೆ. ದಂಪತಿಗಳು ಸಂತೋಷದ ಫೋಟೋಗಳು ಅಥವಾ ಪ್ರಕೃತಿಯ ಶಾಂತಿಯುತ ಚಿತ್ರಗಳಿರುವ ಫೋಟೋಗಳನ್ನು ಹಾಕ್ಬೋದು, ಆದರೆ ಯುದ್ಧ ಅಥವಾ ಹಿಂಸೆಯ ಚಿತ್ರಗಳು ಹಾಕಬೇಡಿ. ಕೊನೆಯದಾಗಿ ನವಿಲುಗರಿಗಳನ್ನು ಎಲ್ಲಿ ಇಡಬೇಕು? ನವಿಲುಗರಿಗಳನ್ನು ಬೆಡ್ ಪಕ್ಕದಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಇಡಬಹುದು. ಇದು ರಾಹುಕೇತು ದೋಷಗಳನ್ನು ಕಡಿಮೆ ಮಾಡುತ್ತದೆ, ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಕೇಳಿದ್ರಲ್ಲ ಸ್ನೇಹಿತರೆ, ವಾಸ್ತು ಪ್ರಕಾರ ನಾವು ಯಾವ 4 ವಸ್ತುಗಳನ್ನು ಬೆಡ್ರೂಮಿನಲ್ಲಿ ಇಡಬಾರದೆಂದು. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.